ನಾವು ಮಾಡ್ತಾ ಇರೋಂಥ ವ್ಯವಸ್ಥೆಯನ್ನ ಗಮನದಲ್ಲಿ ಇಟ್ಕೊಂಡು ಸೆಂಟ್ರಲ್ ಗವರ್ಮೆಂಟ್ನವರು ಮೋದಿ ಸಾಹೇಬರ ಸರ್ಕಾರ ನಮ್ಮ ಎಲ್ಲ ಅಧಿಕಾರಿಗಳನ್ನ ಕರೆದು ಇಡೀ ದೇಶದಲ್ಲೇ ಯಾರು ಕೂಡ ಇಂಥ ಒಂದು ದೊಡ್ಡ ಹೆಜ್ಜೆಗೆ ಹಾಕಿಲ್ಲ ಅಂತ ಹೇಳಿ ಇವತ್ತು ನಮಗೆ ಶಬಾಷ್ಗಿರಿಯನ್ನು ಕೊಟ್ಟು ಇವತ್ತು ಶುಭ ಹಾರೈಸಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಡಿಜಿಟಲೈಸೇಷನ್ಗೆ ಹೋಗಿದ್ದೀರಿ, ನೀವು ಒಳ್ಳೆ ಕೆಲಸ ಅಂತೇಳಿ ನಮಗೆ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಕಳಿಸಿದ್ದಾರೆ. ಇದು ಹೇಳಿಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ. ಯಾರು ಇದಕ್ಕೆ ದುಡಿತಾ ಇರೋಂಥ ನಮ್ಮ ಬಿಬಿಎಂಪಿ, ಹಿಂದೆ ಬಿಬಿಎಂಪಿ ಏನಿತ್ತು, ಇವತ್ತು ಗ್ರೇಟರ್ ಬೆಂಗಳೂರು ಏನಿದೆ, ಆ ಎಲ್ಲ ಅಧಿಕಾರಿಗಳಿಗೆ ರಾಜ್ಯದ ಸಾರ್ವಜನಿಕರ ಪರವಾಗಿ, ಬೆಂಗಳೂರು ನಾಗರಿಕರ ಪರವಾಗಿ, ಸರ್ಕಾರದ ಪರವಾಗಿ ನಾನು ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದು ಕೆಟಿಸಿಪಿ ಕಾಯ್ದೆ 61ರ ಅಡಿಯಲ್ಲಿ ಅನುಮೋದನೆಗೊಂಡಂತ ಕೃಷಿ ಜಮೀನು ಎಲ್ಲಿ ಇರುವಂತ ಕಂದಾಯ ನಿವೇಶನಗಳು ಕೆಲವು ಕನ್ವರ್ಷನ್ ಆಗಿರ್ಬೋದು, ಕೆಲವು ಕನ್ವರ್ಷನ್ ಆಗದೇ ಇರ್ಬೋದು. ಕೆಲವರೆಲ್ಲ ಕಟ್ಟಡಗಳನ್ನ ಕಟ್ಕೊಬಿಟ್ಟಿದ್ದಾರೆ. ಯಾರು ಅಂತವ್ರಿಗೆ ಬಿ ಖಾತಾ ಇಟ್ಕೊಂಡಿದ್ರು ಅವ್ರು ಯಾರು ಕೂಡ ದಾಖಲೆಗಳನ್ನ ಬ್ಯಾಂಕ್ಗೆ ಹೋಗಿ ಸಾಲವನ್ನ ಪಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಕಾನೂನಡಿಯಲ್ಲಿ ಪ್ಲಾನ್ಗಳನ್ನ ಸ್ಯಾಂಕ್ಷನ್ ಮಾಡ್ಕೊಂಡೋಕೆ ಆಗ್ತಿರ್ಲಿಲ್ಲ. ಎಲ್ಲ ಇಲ್ಲಿಗಲ್ ಆಗೆಲ್ಲ ಮಾಡಿಕೊಂಡು ಬರ್ತಾ ಇದ್ರು. ಸೊ ಅದಕ್ಕೆ ನಾನು ರೆಗ್ಯುಲೈಸ್ ಮಾಡೋ ದೃಷ್ಟಿಯಿಂದ ನಾವು ಇದನ್ನ ಮಾಡ್ತಾ ಇಲ್ಲ. ಬಿಲ್ಡಿಂಗ್ ಅನ್ನ ರೆಗ್ಯುಲೈಸ್ ಮಾಡೋಂತ ಫಸ್ಟ್ ವ್ಯವಸ್ಥೆಗೆ ನಾವು ಕೈ ಹಾಕ್ತಾ ಇಲ್ಲ. ಈಗ ನಾವು ಕೈ ಹಾಕ್ತಾ ಇರೋದು ಫಸ್ಟ್ ಏನಪ್ಪಾ ಅಂತಂದ್ರೆ, ಈಗಾಗಲೇ ನಾನು ಹಿಂದೆ ಯಾವ್ಯಾವ ರೆವಿನ್ಯೂ ಲೆವೆಟ್ಸ್ ಇತ್ತು, ಯಾವ ರಸ್ತೆಗಳಿತ್ತು, ಆ ರಸ್ತೆಗಳೆಲ್ಲ ಇನ್ನ ಭೂ ಮಾಲೀಕರು ಅವ್ರ ಹೆಸರಲ್ಲೇ ಉಳಿಸಿಕೊಂಡು ಸಾರ್ವಜನಿಕರಿಗೆ ದೋಖ ಮಾಡೋಂಥ ಪಾಣಿಗಳನ್ನ ಡಬಲ್ ರಿಜಿಸ್ಟ್ರೇಷನ್ ಮಾಡೋಂಥ ವ್ಯವಸ್ಥೆ ಕೂಡ ನಡೀತಾ ಇತ್ತು. ಅದಕ್ಕೆ ಕಳೆದ ಕ್ಯಾಬಿನೆಟ್ ಸಂಪುಟದಲ್ಲಿ ಹಿಂದೆ ಸುಮಾರು 3-4 ತಿಂಗಳ ಹಿಂದೆ ಅಸೆಂಬ್ಲಿಗೂ ತೆಗೆದುಕೊಂಡು ಬಂದು ಎಲ್ಲ ರಸ್ತೆಗಳನ್ನ ಸರ್ಕಾರಿ ರಸ್ತೆಗಳಾಗಿ ನಾವು ಘೋಷಣೆಯನ್ನ ನಾವು ಈಗಾಗಲೇ ನಾವು ಮಾಡಿದ್ದೇವೆ.